ಮಕ್ಕಳ ದಿನಾಚರಣೆಯ ಶುಭಾಶಯಗಳು ತುಬು. ಥ್ಯಾಂಕ್ ಯು. ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ. ಆರ್ಯ ಬೆಳಿಗ್ಗೆ ಬೇಗ ಎದ್ದು ಬ್ರಷ್ ಎಲ್ಲ ಮಾಡಿ ಆಯಿತು. ಇವಾಗ ಎದ್ದು ನೀರೆಲ್ಲ ಕುಡಿತಾ ಇದ್ದಾನೆ. ಇನ್ನು ತಿಂಡಿ ಎಲ್ಲ ತಿನ್ನಬೇಕು, ಆಮೇಲೆ ಸ್ಕೂಲಿಗೆ ಹೋಗಬೇಕು ಅವನು. ಇವತ್ತು ಕಲರ್ ಡ್ರೆಸ್ ಹಾಕೊಂಡ್ಬನ್ನಿ ಹೇಳಿದ್ದಾರೆ, ಹಾಗಾಗಿ ತುಂಬ ಖುಷಿಯಾಗಿದ್ದಾನೆ ಸ್ಕೂಲಿಗೆ ಹೋಗ್ಲಿಕ್ಕೆ. ಆರ್ಯನಿಗೋಸ್ಕರ ಏನು ಮಾಡಿದೆ ಅಮ್ಮ? ಸ್ಪೆಷಲ್ ಸ್ವೀಟ್ ಮಾಡಿದೆ ನನಗೋಸ್ಕರ. ಆರ್ಯ ರೆಡಿಯಾಗಿ ಆಯಿತು, ಈಗ ಸ್ಕೂಲಿಗೆ ಹೊರಡಬೇಕು. ಸ್ಕೂಲಿಗೆ ಏನೋ ರೋಸ್ ಏನೋ ತಗೊಬರಕ್ಕೆ ಹೇಳಿದ್ದಾರೆ, ನೋಡೋಣ ಮಹೇಶನ ಜೊತೆ ಇದೆಯಾ ಅಂತ. ಅದಲ್ಲ ರೋಸ್, ಹೋಗೋಣ. ಸ್ಕೂಲಲ್ಲಿ ಯಾವ ಥರ ಫಂಕ್ಷನ್ ಇದೆ ಏನು ಗೊತ್ತಿಲ್ಲ, ಬಟ್ ಮಕ್ಕಳೆಲ್ಲ ಕಲರ್ ಡ್ರೆಸ್ಸಲ್ಲಿ ಬನ್ನಿ ಹೇಳಿದ್ದಾರೆ. ಸೊ ಆರ್ಯ ಡ್ರೆಸ್ ಹಾಕೊಂಡು ಹೊರಟಿದ್ದೀವಿ ಈಗ ನಾವು. ಆರ್ಯನ ಸ್ಕೂಲಿಗೆ ಬಿಟ್ಟು ಬಂದು ಈಗ ಬರುವಾಗ ಮಟನ್ ತಗೊಬಂದಿದ್ದೀನಿ. ಅವನಿಗೆ ನಾನ್ ವೆಜ್ಜು ಮಟನು ಚಿಕನು ಫಿಶ್ ಎಲ್ಲ ತುಂಬ ಇಷ್ಟ. ಚೆನ್ನಾಗಿ ಊಟ ಮಾಡ್ತಾನೆ. ವೆಜ್ಜು ಅಂದರೆ ಅಷ್ಟೊಂದು ಊಟ ಮಾಡಲ್ಲ, ತುಂಬ ಕಷ್ಟಪಟ್ಟು ತಿಂತಾನೆ. ಹಾಗಾಗಿ ಇವತ್ತೊಂದು ಖುಷಿ ಆಗಲಿ ಅವನಿಗೆ ಹೇಳಿ ಮಟನ್ ತಗೊಬಂದೆ. ಈಗ ಮಟನ್ ಗ್ರೇವಿ ಮಾಡೋಣ. ಯಾವಾಗಲೂ ಮಾಡ್ತೀನಲ್ಲ ಅದೇ ಥರ ಮಾಡ್ತಾಯಿಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಥರ ಮಾಡ್ತಾಯಿದ್ದೀನಿ. ಇದು ಹೆಂಗಾಗುತ್ತೆ ನೋಡೋಣ. ಚೆನ್ನಾಗಾಯಿತು ಅಂದರೆ ಇನ್ನೊಂದು ಸಲ ಕಂಪ್ಲೀಟಾಗಿ ವೀಡಿಯೋ ಮಾಡಿ ನನ್ನ ಕುಕಿಂಗ್ ಚಾನಲಲ್ಲಿ ಹಾಕ್ತೀನಿ, ಅವಾಗ ಅಲ್ಲಿ ನೀವು ನೋಡ್ಕೊಬೋದು ರೆಸಿಪಿನ. ಇವಾಗ ನಾನು ಡೀಟೇಲ್ಡಾಗಿ ಏನು ವೀಡಿಯೋ ಮಾಡ್ತಾಯಿಲ್ಲ. ಈಗ ನಾನು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಮಟನಿಗೆ ನೀವು ತುಂಬ ಆಯಿಲ್ ಹಾಕಬೇಕು ಅಂತಿಲ್ಲ, ಯಾಕಂದರೆ ಅದರಲ್ಲಿ ತುಂಬ ಫ್ಯಾಟ್ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು. ನಾವು ಎಷ್ಟು ಆಗುತ್ತೆ ಅಷ್ಟು ಆಯಿಲ್ನ ತುಂಬ ಕಮ್ಮಿ ಯೂಸ್ ಮಾಡಬೇಕು, ಅದು ತುಂಬ ಒಳ್ಳೆಯದು. ಒಂದು 2-3 ಆನಿಯನ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ಲೈಸಾಗಿ. ಆರ್ಯ ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಬರುವಾಗ ನಾನ್ ವೆಜ್ ಘಮ ಬಂದರೆ ತುಂಬ ಖುಷಿಯಾಗಿರ್ತಾನೆ. ನೋಡಿ ಇವತ್ತು ಮಧ್ಯಾಹ್ನ ಏನು ಮಾಡ್ತಾನೆ ಅಂತ. ಆನಿಯನ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಈಗ ನಾವು ಟೊಮೆಟೊ ಪ್ಯೂರಿ ಬೇಕು, ನೆಕ್ಸ್ಟಿಗೆ ಅದನ್ನೇ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಯಾವಾಗಲೂ ಬೇರೆ ಥರ ಮಾಡ್ತೀವಿ, ಅಂದರೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಮಾಡ್ತೀವಿ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ರಸ ಇರುತ್ತೆ, ರೊಟ್ಟಿ ಅದು ಇದೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಸಲ ಸೇಮ್ ಅದೇ ಥರ ಬೇಡ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನಾನೀಗ ಫೈನಲ್ ಟಚ್ ಕೊಡ್ತೀನಿ, ಆಮೇಲೆ ಏನಾಯಿತು ಅಂತೇಳಿ ಆಮೇಲೆ ತಿಳಿಸ್ತೀನಿ. ಓಕೆ ನೋಡಿ, ಆನೆಲ್ಲ ಕರ್ಕೊಂಡ್ಬಂದೆ. ಸ್ಕೂಲಲ್ಲಿ ಏನೇನೋ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾನೆ. ಪೆನ್ಸಿಲ್ ಅದು ಬಿಟ್ಟು ಅದು ಲೈಟಾಗಿ ಬರೀತಲ್ಲ ಅದು. ಹೋಗೋಣ ಮನೆಗೆ. ತಗೋ ನನಗೆ ಏನೋ ತಗೊಂಬಂದೆ. ಮಶ್ರೂಮ? ನೋ, ಅದು ತಿನ್ನು ಚಾಕ್ಲೇಟ್ ಅಲ್ವಾ? ಎಷ್ಟು ಸ್ಟೈಲ್ ಇದೆ. ಇಲ್ಲ ಹೌದಾ? ನಿಜವಾಗ್ಲೂ ಇಲ್ಲ. ಈಗ ಇಲ್ಲಿ ಬಿಡು, ಹಂಗೆ ತೋರ್ಸು, ಹೆಂಗಿದೆ ತೋರ್ಸು. ನೋಡಿ, ಆನ್ಲೈನ್ ಸ್ಕೂಲಲ್ಲಿ ಯಾವಾಗ ಥರ ಕೊಡ್ತಾ ಇರ್ತಾರೆ. ಅಂದರೆ ನೋಡಿ, ನಾನು ಇಲ್ಲಿ ನೀಟಾಗಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ನೋಡೋ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚಿಕನ್ ಅಲ್ವಾ? ಏನು ಚಿಕನ್ ಮಟನ್? ವಾವ್, ಮಟನ್ 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 ಮಟನ್. ಹೆಂಗಿದೆ? ಕಷ್ಟ ಇದೆಯಲ್ಲ, ಕಷ್ಟ ಮಾಡ್ತಾರಲ್ಲ ಹಂಗೆ. ಖುಷಿ ಸ್ಪೆಷಲ್ ಖುಷಿ ಇಷ್ಟ ಆಗಿಲ್ವಾ? ಇದಂತ ದೋಸೆ, ಇದು ದೋಸೆ ಮತ್ತು ಒಳ್ಳೆ ಕಾಂಬಿನೇಷನ್. ತಿಂತೀನಿ ಗಾಯ್ಸ್. ನೀವು ಈ ಥರ ಮಾಡಿದ್ರೆ ಇದು ನೋಡಿ
ಮಟನ್ ಆ್ಯಂಡ್ ದೋಸೆ ಈರುಳ್ಳಿ ತಿಂತಿದ್ರೆ ಜ್ಯೂಸು ಬೇಡ ತಮ್ಮನ ಬೇಡ. ಅನಿಲಿಗೆ ಇಷ್ಟ ಆಯಿತು, ಚೆನ್ನಾಗಿ ತಿಂತಾ ಇದ್ದಾನೆ. ನಾನು ಕೂಡ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ರೆಸಿಪಿ ಮಾಡುವಾಗ ವೀಡಿಯೋ ಮಾಡಿ ನಮ್ಮದು ಕುಕಿಂಗ್ ಚಾನಲಲ್ಲಿ ಹಾಕ್ತೀವಿ, ಅಲ್ಲಿ ನೀವು ನೋಡ್ಕೋಬೋದು. ಡಿಫ್ರೆಂಟ್ ಆಗಿತ್ತು, ನಾರ್ಮಲ್ಗಿಂತ ಡೈಲಿ ಯಾವ ಥರ ಮಾಡ್ತೀವಿ ಆ ಥರ ಮಾಡಲಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ. ನೀವು ಕೂಡ ಟೇಸ್ಟ್ ಮಾಡಿ ಹಿಂಗಿದೆ ಅಂತ ಹೇಳ್ಬೋದು. ನಮಗೆ ಅಷ್ಟೇ ಊಟ ಮಾಡಬೇಕು, ಆಮೇಲೆ ನೋಡಿ ನೋಡಿ ನಂಗೆ ತಿನ್ಬೇಕು ಅಂತ ಅಮ್ಮ ಕೋಳಿಗೆ ಅಲ್ಲ ಮಟನ್ಗೆ ಒಳ್ಳೆ ಮೆಣಸು ಹಾಕಿದೆ. ಒಳ್ಳೆ ಮೆಣಸು ಟೇಸ್ಟಿಗೆ ಇದು ಫ್ಲೇವರಿಗೆ ಅದರ ಸೈಡಿಗೆ ಇರೋದು ತಿಂತಾ ಇರೋದು. ನಮ್ಮದು ಎಲ್ಲ ಆಯ್ತು. ಇವಾಗ ಇದೊಂದು ನೋಡಿ ಹಾಟ್ಬಾಲು ಕೆಳಗೆ ಯಾವ್ದು ಆಡೋದು? ಫುಟ್ಬಾಲ್. ಯಾವ್ದಾಕಿದ್ದೀನಿ ಅಂತ ನಾನು ನಮ್ಮ ಸ್ಕೂಲಲ್ಲಿ ಒಂದು ಮದುವೆ ಇತ್ತು, ಫಂಕ್ಷನ್ ಇತ್ತು, ಅದಕ್ಕೆ ಗ್ಯಾಸು ಹಾಕೊಂಡು ಚಿಲ್ಡ್ರನ್ಸ್ನೇನು ಮದುವೆ ಅಲ್ಲ, ಚಿಲ್ಲಷ್ಟೇ ಒಂದು ಮದುವೆ ಇತ್ತು. ಅದಕ್ಕೆ ಗ್ಯಾಸು ಹಾಕೊಂಡಿದ್ದೇನೆ ಗೊತ್ತಾ. ಇದು ನನ್ನ ಪಪ್ಪ ಕೊಡಿಸಿದ್ದು, ಅದು ರಫ್ ಆ್ಯಂಡ್ ಟಫ್ ಈ ಥರದ್ದೇ ಡೆತ್ತನ್ ತಗೊಂಡು ಬ್ರ್ಯಾಂಡೆಡು. ಅದೇನಾಯ್ತಂದರೆ ಇದೆಲ್ಲ ನಾವು ಸ್ಟಾರ್ಟ್ ಬಿಡ್ತು. ಆಮೇಲೆ ಚೇಂಜ್ ಮಾಡಿ ಬೇರೆ ತಗೋಬೋದು ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಸೂಸು ನೀಟಾಗಿ ಇಟ್ಕೊಂಡು ನೋಡಿ ಈ ಸೂಸು ಆಗಲ್ಲ, ಅದು ಸ್ಮೂತ್ ಇದೆಯಲ್ಲ, ಇದು ಹಾಳಾಗ್ಬಿಡುತ್ತೆ. ಇದ್ರ ಮೇಲೆ ಕುತ್ಕೊಂಡ ಕಾರ್ ಮೇಲೆ ಹೌದಾ? ಬೇಡ. ಸ್ಲೋ ಬೇಡ. मेरे घर में है इसमें कितना पूरा निकला जी। ये तो पानी से है आपका ये प्रॉब्लम? पानी का नहीं है ये हो लगाए बैंडेज लगाया। पानी में नहीं जाने का, 2-3 दिन बोले हो। हाँ पानी में नहीं। ओए अल्लाह भी नहीं बोला। ओ अल्लाह ऊपर लेट हाँ बा सुनने रे डुगो Một em mình lấy ai đó, mình đó phải là liệu ở cái gì nên mà là nó lên bị ở đây ai gì vậy hình là bạn ರಘು ಸ್ಟಾರ್ಟ್ ಮಾಡೋಣ. ರಘು ಏನು ಹೆಸರು? ಆರ್ಯ. ಎಷ್ಟನೇ ಕ್ಲಾಸು? ಎರಡು ಡೇಟ್ 1 2 3 4 5 6 swimming pool gala Ini
ಚಳಿ ಆಯ್ತಾ ಹೋದ ಮನೆಗೆ ಬೇಡ ನೋಡು ಒಂದು ನಿದ್ರೆ ಮಾಡಿ ನಾನು ಸಾಯಂಕಾಲ ಸ್ವಿಮ್ಮಿಂಗ್ ಕ್ಲಾಸ್ ಆಯಿತು ಅಯ್ಯೋ ಸ್ವಿಮ್ಮಿಂಗ್ ಫ್ರಾಸ ಅಯ್ಯೋ ದೇವ ನನಗೆ ಅಂತ ಮಾಡಕ್ಕಿತ್ತು ನಾನು ಎಲ್ಲಿ ಮುಳಿಸ್ಬಿಡ್ತಾರೆ ಅಂತ ಇಲ್ಲ ಇಟ್ಕೊಂಡಿರ್ತಾರೆ ಎಲ್ಲಿ ಮುಳಿಸ್ಬಿಡ್ತಾರೆ ಅಂತ ನಾನು ಅಳ್ದ್ಬಿಟ್ಟೆ ಆಮೇಲೆ ಏನಾದ್ರು ರೌಂಡ್ ಕಟ್ಕೊಂಡು ಹೋದ್ರು ಆಮೇಲೆ ಬಂದೆ ನಿಂಗೆ ಇದೆ ಗೊತ್ತಾ ನೀನು ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀನಿ ನೀನು ಸ್ವಿಮ್ಮಿಂಗ್ ಕಲಿಯೋದಿಲ್ವಾಗ ಕಲಿಯುತ್ತೀನಿ ಸ್ವಲ್ಪ ದೊಡ್ಡನಾಗಿ ಹೌದಾ ಆವಾಗೂ ಚಳಿ ಆಗುತ್ತಲ್ಲ ಅಲ್ಲೆಲ್ಲ ಏನಲ್ಲ ಚಳಿಯಲ್ಲಿ ಏನು ಮಾಡೋಣ ಆಗ ಕ್ರಿಕೆಟ್ ಕೋಚಿಂಗ್ ಹೋಗೋರು ಕ್ರಿಕೆಟ್ ಕೋಚಿಂಗ್ ಸ್ವಿಮ್ಮಿಂಗ್ ಕ್ಲಾಸ್ ಕತೆ ಮುಗಿತೇನೆ ಕಟ್ಟ ಮುಗಿಸ್ ಇಲ್ಲ ಬೇಸಿಗೆ ಆದಮೇಲೆ ಹೋಗೋಣ ನೋಡೋಣ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕಲಿಬೇಕು ಕಲಿತ ಮೇಲೆ ಚಂದಲ್ಲ ಕಲ್ತಮೇಲೆ ಫ್ರೀಯಾಗಿ ಇರ್ಬೋದ ಅಷ್ಟೇನಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದೆ 4:30 5:30 ಇರೋದ್ರಿಂದ ತುಂಬ ಚಳಿ ಆಗುತ್ತೆ ಅಂದರೆ ತುಂಬ ಕೋಲ್ಡ್ ಇರುತ್ತೆ ವೆದರ್ ಎಲ್ಲ ಹಾಗಾಗಿ ಅವನಿಗೆ ಆಗಲಿಲ್ಲ ತುಂಬ ಚಳಿ ಆಯಿತು ಆಮೇಲೆ ನಾವು ಅವನಿಗೆ ಅಡ್ಮಿಷನ್ ಮಾಡಿರಲಿಲ್ಲ ಒಂದಿನ ಟ್ರಯಲ್ ನೋಡೋಣ ಆಮೇಲೆ ಅಂತೇಳಿ ಮಾಡಿದ್ವಿ ನೋಡಿ ವೆದರ್ ತುಂಬ ಕೋಲ್ಡ್ ಇದೆ ನೋಡಿ ಅಲ್ಲಿ ಇದೆ ವೆದರು ತುಂಬ ಚಳಿ ಗಾಳಿ ಎಲ್ಲ ಇದೆ ಹಾಗಾಗಿ ಅವನಿಗೆ ಆಗಲಿಲ್ಲ ಇನ್ನು ನೋಡೋಣ ಸ್ವಲ್ಪ ಬೇಸಿಗೆ ಬಂದರೆ ಒಂದು ಸಲ ಕರ್ಕೊಂಡು ಹೋಗಬೇಕು ಆವಾಗ ಅಡ್ಜಸ್ಟ್ ಆದರೆ ಅಡ್ಮಿಷನ್ ಮಾಡಬೇಕು ಇದ್ದೀವಿ ಇವತ್ತು ಚಿಲ್ಡ್ರನ್ಸ್ ಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್